ಜೊತೆನೇ ಇರಿ. ಮಾಯಮ್ಮ ಪ್ಲೀಸ್ ನನ್ನ ಜೊತೆನೇ ಇರಿ. ಪ್ಲೀಸ್ ಮಾಯಮ್ಮ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಮಾಯಮ್ಮ ಪ್ಲೀಸ್. ನಾವಿನ್ನು ದೇವಸ್ಥಾನಕ್ಕೆ ಹೋಗ್ಬೇಕು, ನೆನ್ಪಿದ್ಯಾ? ಇದೇನಿದು ಪೇಪರ್ ಓದ್ಕೊಂಡು ಕೂತಿದ್ರೆ, ಹೋಗಿ ರೆಡಿ ಆಗ್ರಿ. ಅಯ್ಯೋ 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 ಮಾರಾತಿ, ರೆಡಿ ಆಗೇ ನಿಂತಿದ್ದೀನಿಲ್ಲ, ಇನ್ನೇನ ರೆಡಿ ಆಗ್ಬೇಕು. ಹೋಗಿ ನಿಮ್ ಸುಪುತ್ರ ರೆಡಿ ಆದ್ನ ನೋಡಿ. ಆಯ್ತು ಆಯ್ತು. ಓಹೋ, ನೆನದವರ ಮನದಲ್ಲಿ ಬಂದೇ ಬಿಟ್ಟ. ನಿಕ್ಕಿ, ನೀನ್ ಇನ್ನೂ ರೆಡಿ ಆಗಿಲ್ವಾ? ನಿನ್ನ ನೋಡಿದ್ರೆ ಇವಾಗ ಎದ್ದಂಗಿದೆ. ನೆನ್ನೆನೆ ಹೇಳಿಲ್ವೇನೋ ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ರೆಡಿ ಆಗು ಅಂತ? ಸಾರಿ ಮಾದು, ರಾತ್ರಿ ಒಂದು ಕೇಸ್ ಸ್ಟಡಿ ಇತ್ತು, ಅದಕ್ಕೆ. ಮಾಯಾ ಏನ್ ಮಾಡ್ತಾ ಇದ್ದಾಳೆ? ಅವಳಾದ್ರೂ ರೆಡಿ ಇದ್ದಾಳ ತಾನೆ? ಅತ್ತೆ, ಮಾಯಾ ಇನ್ನೂ ಮಲ್ಗಿರೋ ಹಾಗಿದೆ. ಮಧ್ಯರಾತ್ರಿ ಆದ್ರೂ ಹಾಲ್ನಲ್ಲಿ ಲೈಟ್ ಉರಿತಾ ಇತ್ತು. ಅಷ್ಟೊತ್ತಲ್ಲಿ ಏನೋ ಗದ್ಕಾರಿ ಆಯ್ತು ಅವಳಿಗೆ. ಅವಳಿಗೂ ಗೊತ್ತು ತಾನೆ ನಾವ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಬೇಗ ಮಲ್ಗಕ್ ಆಗ್ಲಿಲ್ವಾ ಅವಳಿಗೆ? ಏನ್ ನಿಕ್ಕಿ ಇದು? ಅವಳಿಗೆ ನನ್ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ವಾ? ಇಲ್ಲಮ್ಮ, ಹಾಗೇನಿಲ್ಲ. ಅದು ನೋಡು ನಿಕ್ಕಿ, ಅವಳು ಎದ್ದಿದ್ರೆ ಬೇಗ ರೆಡಿ ಆಗೋದಕ್ಕೆ ಹೇಳು. ಎದ್ದಿಲ್ಲ, ಇನ್ನು ಬಿದ್ಕೊಂಡಿದ್ದಾಳೆ ಅಂದ್ರೆ ಅವಳ ಮುಖಕ್ಕೆ 2 ಚಮ್ ನೀರ್ ಹಾಕು. ಇನ್ನು 10 ನಿಮಿಷದಲ್ಲಿ ಎಲ್ರೂ ರೆಡಿಯಾಗಿ ಇಲ್ಲಿರ್ಬೇಕು ಅಷ್ಟೇ. ಸರಿಮಾ. ಮಾಯಾ, ಮಾಯಾ ನಡಿ. ಇನ್ನೇನ್ ಗ್ರಹಚಾರ ಕಾದಿದ್ಯೋ ನಮ್ ಸೊಸೆಗೆ ಮಾಯಾ. ಮಾಯಾ, ಮಾಯಾ ಎದ್ದೇಳು. ಮಾಯಾ, ಅಮ್ಮ ಊರಿಡಿ ಕೇಳೋ ತರ ಕೂಗಾಡ್ತಿದ್ದಾರೆ. ಎದ್ದೇಳು ಮಾಯಾ, ಬೇಗ. ಅಯ್ಯೋ, ಇಷ್ಟ ಬೇಗ ಬೆಳಗಾಗೋಯ್ತಾ? ಅತ್ತೆ ರಾತ್ರಿನೇ ಹೇಳಿದ್ರು ಬೆಳಗ್ಗೆ ಬೇಗ ರೆಡಿ ಆಗ್ಬೇಕು ಅಂತ. ಅದಕ್ಕೆ ಮಾಯಾ ಅಮ್ಮ ಕೂಗಾಡ್ತಿರೋದು. ಬಾ ಬೇಗ ರೆಡಿ ಆಗು. ನಿಖಿಲ್, ರಾತ್ರಿ ಎಲ್ಲ ಕುತ್ಕೊಂಡು ನೋಡು ಈ ಬ್ಲೌಸ್ ಡಿಸೈನ್ ಮಾಡ್ದೆ, ಹಾಗೆ ಈ ಸೀರೆ ಆಲ್ಟರ್ ಮಾಡ್ದೆ. ನೋಡು, ಚೆನ್ನಾಗಿದೆ ಅಲ್ವಾ? ಚೆನ್ನಾಗ್ ಕಾಣ್ತಿದೆ ಅಲ್ಲ? ವಾವ್, ಹೇಗಿದೆ ನಿಖಿಲ್? ಅದನ್ನೆಲ್ಲ ಹೇಳೋಕೆ ಇವಾಗ ಟೈಮ್ ಇಲ್ಲ. ಅಮ್ಮ ಜಸ್ಟ್ 10 ಮಿನಿಟ್ಸ್ ಕೊಟ್ಟಿದ್ದಾರೆ ರೆಡಿ ಆಗೋದಕ್ಕೆ. ರೆಡಿ ಆಗಿಲ್ಲ ಅಂತಂದ್ರೆ ಅಮ್ಮ ಮತ್ತೆ ಕೋಪ ಮಾಡ್ಕೋತಾರೆ. ಇಲ್ಲಿ ರಂಪ ಆಗೋದು ಬೇಡ, ಪ್ಲೀಸ್ ಬೇಗ ರೆಡಿ ಆಗು. ಸರಿ ಸರಿ, ಕೂಲ್ ಆಗು, ನಾನ್ ಬೇಗ ರೆಡಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಅತ್ತೆಗೆ ಸೀರೆ ತೋರ್ಸೋಣ, ತುಂಬಾ ಖುಷಿ ಪಡ್ತಾರೆ ನಿಖಿಲ್. ಹಾಗೆ ನನ್ ಮೇಲಿರೋ ಕೋಪನೂ ಕಡಿಮೆ ಆಗತ್ತೆ. ಹಾ, ಇಲ್ಲ ಮಾಯಾ, ಈಗಿರೋ ಸಿಚುವೇಶನ್ ಸರಿ ಇಲ್ಲ. ನೀನ್ ಮೊದ್ಲು ರೆಡಿ ಆಗು ಸಾಕು. ಹೌದಾ?
ಇರು, ವರ್ಕೌಟ್ ಆದ್ರೂ ಆಗ್ಬೋದು. ಇಲ್ಲಿ ಕೊಡು. ಇಟ್ಕೊಡು. ಬಾ ಬಾ. ಅಬ್ಬಬ್ಬಬ್ಬಾ, ಈಗ್ಲೇ ಇಷ್ಟೊತ್ತಾಯ್ತು. ಇನ್ ನಾವ್ ದೇವ್ರ ಪೂಜೆ ಮುಗ್ಸೋದ್ ಯಾವಾಗ? ನಾವ್ ಇಲ್ಲಿಂದ ಹೊರಡೋದ್ ಯಾವಾಗ? ಅಮ್ಮ, ನಿನಗೊಂದು ಸರ್ಪ್ರೈಸ್ ಇದೆ. ನಿಕ್ಕಿ, ಇವಳನ್ನ ಈಗ ಎಬ್ಬಸಿ ಕರ್ಕೊಂಡ್ ಬಂದ್ಯಾ? ಮಾಯಾ, ನಿಂಗ್ ಸ್ವಲ್ಪನೂ ಜ್ಞಾನ ಇಲ್ವಾ? ಮನೆ ಬಗ್ಗೆ ಸ್ವಲ್ಪ ಆದ್ರೂ ಜವಾಬ್ದಾರಿ ಇದೆಯಾ? ಅಯ್ಯೋ, ಹೋಗ್ಲಿ ಬಿಡಿಯತ್ತೆ. ಮಾಯಾ, ಯಾಕಿಷ್ಟು ಲೇಟ್ ಆಗಿದ್ದಿದ್ಯಾ? ರಾತ್ರಿ ಬೇಗ ಮಲಗ್ಬೇಕಿತ್ತು ತಾನೆ? ರಾತ್ರಿ ಎಲ್ಲ ಮಲಗದೆ ಏನ್ ಮಾಡ್ತಿದ್ದೆ? ಊರ್ ಉದ್ಧಾರ ಮಾಡುವಂತ ಕೆಲ್ಸ ಏನಿತ್ತು ನಿನಗೆ? ಅದು ಅತ್ತೆ, ಮೊನ್ನೆ ನಿಮ್ ಸೀರೆ ಕೆಡ್ಸಿದ್ನಲ್ಲ, ಅದನ್ನ ಆಲ್ಟರ್ ಮಾಡ್ತಿದ್ದೆ. ಏನು? ಆ ಕಿತ್ತೋಗಿರೋ ಸೀರೆಗೆ ತೇಪೆ ಹಾಕೋದಕ್ಕೆ ಇಡೀ ರಾತ್ರಿ ವೇಸ್ಟ್ ಮಾಡಿದ್ಯಾ? ತಗೊಂಡ್ ಹೋಗಿ ಕಸದ ಬುಟ್ಟಿಗೆ ಹಾಕೋ ಅದನ್ನ. ಏನ್ ಅನ್ಕೊಂಡಿದ್ಯ ನನ್ನ? ಹರ್ದಿರೋ ಸೀರೆ ಉಡುವಷ್ಟು ಗತಿಗೆಟ್ಟಿಲ್ಲ ನನಗೆ ಅಂತ 100 ಸೀರೆ ಕೊಂಡ್ಕೊಳ್ಳೋ ಅಷ್ಟು ತಾಕತ್ತಿದೆ. ನೋಡು, ಇಂಥ ತ್ಯಾಪೆ ಬುದ್ಧಿ ಎಲ್ಲ ನಮ್ಮನೇಲಿ ತೋರಿಸ್ಬೇಡ ಮಾಯಾ. ಅಯ್ಯೋ, ಅದು ಹಾಗಲ್ಲ ಅತ್ತೆ, ಅದು ಹೊಸ ಸೀರೆ ಅಲ್ವಾ? ಅದ್ರಲ್ಲೂ ಆ ಸೀರೆನ ನೀವು ತುಂಬಾ ಇಷ್ಟಪಟ್ಟು ತಗೊಂಡಿದ್ರಿ, ಅದಕ್ಕೆ ಇದನ್ನ ಈ ಡಿಸೈನ್ ಮಾಡ್ದೆ. ಸಾಕು, ಮೊದ್ಲು ಮುಖ್ಯವಾಗಿರೋ ಕೆಲ್ಸದ ಬಗ್ಗೆ ಗಮನ ಕೊಡು. ಇಂಥ ಕೆಲ್ಸಕ್ ಬಾರ್ದೇ ಇರೋ ಕೆಲ್ಸನೆಲ್ಲ ಆಮೇಲೆ ನೋಡ್ಕೊ, ಗೊತ್ತಾಯ್ತಾ? ಅಮ್ಮ, ಹೋಗ್ಲಿ ಬಿಡಿ. ನಾನು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದೆ, ಅದೇಂತ ನೀವು ಕೇಳಲೇ ಇಲ್ಲ. ಹೋಗ್ಲಿ, ನಾನೇ ಹೇಳ್ತೀನಿ. ಅಲ್ಲ, ತೋರಿಸ್ತೀನಿ. ಇಲ್ಲಿ ನೋಡು, ನಿನಗಿಷ್ಟವಾಗಿರೋ ಸೀರೆ ತಂದಿದ್ದೀನಿ. ವಾವ್, ತುಂಬಾ ಚೆನ್ನಾಗಿದೆ ನಿಕ್ಕಿ. ಎಲ್ಲೋ ಸೆಲೆಕ್ಟ್ ಮಾಡ್ದೆ ಇದನ್ನ? ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ನೋಡ್ದ್ಯಾ, ನನ್ ಮಗನಿಗೆ ನನಗೇನ್ ಇಷ್ಟ ಏನ್ ಇಷ್ಟ ಇಲ್ಲ ಅಂತ ಚೆನ್ನಾಗ್ ಗೊತ್ತು. ಡಿಸೈನ್ ತುಂಬಾ ಚೆನ್ನಾಗಿದೆ ನಿಕ್ಕಿ. ಯಾವ ಶಾಪಲ್ಲಿ ತಗೊಂಡ್ಯೋ? ಇನ್ನೊಂದ್ಸಲಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋ, ಇನ್ನೊಂದಷ್ಟು ಸೀರೆ ತಗೊಳ್ಬೋದು ಅಲ್ಲಿಂದ. ಅಮ್ಮ, ನಿಜವಾಗ್ಲೂ ನಿನ್ಗೆ ಅಷ್ಟು ಇಷ್ಟ ಆಯ್ತಾ? ನಿಜವಾಗ್ಲೂ ಕಣೋ, ತುಂಬಾ ಇಷ್ಟ ಆಯ್ತು. ಅತ್ತೆ, ಈ ಕುಚ್ ಡಿಸೈನ್ ಸಕ್ಕದಾಗಿದೆ ಅಲ್ವಾ? ಚೆನ್ನಾಗಿದೆ. ಈ ಕುಚ್ ಡಿಸೈನ್ ಮಾಡಿದ್ದೆ ಮಾಯಾ ಅಮ್ಮ. ಇದು ನಾನ್ ತಂದಿದ್ದು ಹೊಸ ಸೀರೆ ಅಲ್ಲ ಅಮ್ಮ, ಇದು ಮಾಯನ್ ಕೈಯಿಂದ ಹರಿದೋಗಿದ್ದ ಸೀರೆ. ಮಾಯಾ ಇದ್ರ ಡಿಸೈನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಕೆ ಇಡೀ ರಾತ್ರಿ ನಿದ್ದೆಗೆಟ್ಟಿದ್ಲು. ನೋಡ್ದೆ ರಾಜಿ, ಇಷ್ಟೆಲ್ಲ ಕಷ್ಟಪಟ್ಟು ನಿನ್ಗಿಷ್ಟ ಆಗೋ ತರ ಮಾಡಿದಳೆ. ಈಗೇನಂತ್ಯಾ? ಏನ್ ಹೇಳ್ತೀನಿ, ಚೆನ್ನಾಗಿದೆ ಮಾಯಾ. ನಿಂಗಿಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ತೇಪೆ ಹಾಕೋ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಈ ಆತ್ಮಕ್ಕೆ ಸಮಾಧಾನನೇ ಇಲ್ಲ ಬಿಡು. ಸರಿ, ಬೇಗ ರೆಡಿ ಆಗು. ನಿನ್ಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾಯ್ತಾ ಇದೀವಿ. ಸರಿ ಅತ್ತೆ. ಎಸ್. ಏಕೆ ನೀನೇನ ಮುಖ ನೋಡ್ತಾ ಇದ್ಯಾ? ಹೋಗ್ ಹೊರಡ. ಅಮ್ಮ,
ರೀ ಬ್ಯಾಗಲ್ಲ ತಂದ್ಬಿಡ್ತೀನಿ. ಬಂದೆ ಬಂದೆ ಬಂದೆ. ಥ್ಯಾಂಕ್ಸ್ ನಿಖಿಲ್, ಅತ್ತೆಗೆ ಸೀರೆ ಇಷ್ಟ ಆಗೋ ಹಾಗೆ ಕನ್ವೆ ಮಾಡಿದ್ದಕ್ಕೆ. ಸರಿ ನಿಖಿಲ್, ನಾನು ಬೇಗ ರೆಡಿ ಆಗ್ತೀನಿ, ನೀನು ರೆಡಿ ಆಗ್ಬಿಡು. ಮತ್ತೆ ಲೇಟ್ ಆದ್ರೆ ಅತ್ತೆ ಹತ್ರ ಮದ್ಬಾಯಿಸ್ಕೋಬೇಕಾಗತ್ತೆ. ಏನ್ ಮಾಯಾ, ಬರೀ ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಪ್ತಾ ಮಾಡ್ತಾ ಇದೀಯಾ? ನಿಖಿಲ್, ಇದು ತಮಾಷೆ ಮಾಡೋ ಟೈಮಾ? ಬೇಗ ಹೋಗಿ ರೆಡಿ ಆಗು ನಿಖಿಲ್. ತಮಾಷೆ ಯಾರು ಮಾಡ್ತಿದ್ದಾರೆ? ಪ್ಲೀಸ್ ಮಾಯಾ. ಅತ್ತೆ, ಶ್ರೇಷ್ಠ, ಹೇಳು ಬಂಗಾರ. ನೋಡು, ಒಳ್ಳೆ ಮಕ್ಕಳು ಯಾವಾಗ್ಲೂ ಬೆಳಿಗ್ಗೆ ಬೇಗೆದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ತಿಂಡಿ ತಿನ್ಬೇಕು. ನೀನ್ ನೋಡಿದ್ರೆ ಇನ್ನೂ ಮಲ್ಗೆ ಇದೆಯಾ. ನೋಡು, ನಾನಾಗ್ಲೇ ತಿಂಡಿ ರೆಡಿ ಮಾಡಾಯ್ತು. 7 ಜನ ನಾವಿಬ್ರು ಒಟ್ಟಿಗೆ ತಿಂಡಿ ತಿನ್ನೋಣ. ಅಜ್ಜಿ, ಮಾಯಮ್ಮ ಬಂದ್ರಾ? ನೀವೇ ತಾನೇ ಹೇಳಿದ್ದು ನನ್ನ ಎತ್ಕೊಳ್ಳ ಕಣ್ಮುಂದೆ ಇರ್ತಾರೆ ಅಂತ. ಅವ್ರು ಬಂದ್ರೇನೆ ನಾನು ಹೇಳೋದು. ಹಾಗಂದ್ರೆ ಹೇಗೆ ಬಂಗಾರ? ಅಯ್ಯೋ ದೇವ್ರೆ, ಒಂದೇ ದಿನಕ್ಕೆ ಮಗುಗ್ ಜ್ವರ ಬಂದಿರೋ ಹಾಗಿದೆಯಲ್ಲ. ಈಗ ತಿಂಡಿನೂ ತಿನ್ಲಿಲ್ಲ ಅಂದ್ರೆ ಇನ್ನೂ ಸುಸ್ತಾಗ್ತಾಳೆ. ಏನಪ್ಪ ಮಾಡೋದು? ಈ ಹುಡುಗಿ ನನ್ನ ಮಾತು ಬೇರೆ ಕೇಳಲ್ಲ. ಮಾಯನ್ ಹತ್ರನೇ ಹೇಳಿಸ್ಬೇಕು ಇವಳಿಗೆ. ಮಾಯಾ, ರೆಡಿನಾ? ಹಾ ಗೌತಮಿ, 10 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀನಿ. ಗೌತಮಿ, ಅತ್ತೆ ಏನಾದ್ರೂ ಬೈದ್ರಾ? ಹಾಗೇನಿಲ್ಲ ಮಾಯಾ. ಆಕ್ಚುಲಿ ಎಲ್ರೂ ನಿನಗೆ ಮತ್ತೆ ನಿಖಿಲ್ಗೆ ವೆಯ್ಟ್ ಮಾಡ್ತಿದೀವಿ. ಅಯ್ಯೋ, ಅವನ್ ಸ್ನಾನಕ್ ಹೋಗಿದ್ದಾನೆ. ಅವನ್ ಸ್ನಾನಕ್ ಹೋದ್ರೆ ಬರೋದ್ 1 hour ಆಗತ್ತೆ. ಗೌತಮಿ, ಫೋನ್ ಕೊಡ್ತೀಯಾ? ಶ್ಯೂರ್. ಹಾ. ತಗೋ. ಹಲೋ ಅಮ್ಮ, ಹೇಗಿದ್ಯಾ? ಶ್ರೇಷ್ಠ ಆರಾಮಿದ್ದಾಳಾ? ಇಲ್ಲ ಮಾಯಾ, ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ. ಮಗು ಪಾಪ ರಾತ್ರಿ ಎಲ್ಲ ನಿನ್ನೆ ಕನ್ವರ್ಸ್ಕೋತಾ ಇತ್ತು. ಅವಳು ನಿನ್ನನ್ನು ತುಂಬಾ ಹಚ್ಕೊಂಡಿದ್ದಾಳೆ ಮಾಯಾ. ಒಂದೇ ದಿನಕ್ಕೆ ಎಷ್ಟು ಸ್ವರ್ಗೋಗಿದ್ದಾಳೆ ಗೊತ್ತಾ? ಅಮ್ಮ, ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಹಾ, ನೀನೊಂದ್ ಕೆಲ್ಸ ಮಾಡು, ಮೊದ್ಲು ಅವಳಿಗೆ ಏನಾದ್ರೂ ತಿನ್ನೋದಕ್ ಕೊಡು. ಅವಳಿನ್ನೂ ಹೇಳ್ತಾನೆ ಇಲ್ಲ ಮಾಯಾ. ರಾತ್ರಿನೂ ಹಠ ಮಾಡ್ಕೊಂಡು ಸರಿಯಾಗಿ ತಿಂದಿಲ್ಲ. ಈಗ ನೋಡಿದ್ರೆ ಹೀಗೆ. ಮಾಯಾ, ಇವತ್ತೊಂದು ದಿವಸ 10 ನಿಮಿಷಕ್ಕೆ ಇಲ್ಲಿಗೆ ಬಂದು ಹೋಗಕ್ಕಾಗುತ್ತಾ? ಅದು ಅಮ್ಮ, ಈ ಪರಿಸ್ಥಿತಿಲಿ ಶ್ರೇಷ್ಠ ನೋಡಕ್ ಹೋಗ್ತೀನಿ ಅಂದ್ರೆ
ಅತ್ತೆ ಸುಮ್ನೆ ಬಿಡ್ತಾರಾ? ಮಾಯಾ, ಏನಾಯ್ತು? ಒಂದ್ ನಿಮಿಷ ಗೌತಮಿ, ಹೇಳ್ತೀನಿ. ಮಾಯಾ, ಒಂದು 10 ನಿಮಿಷ ಬಂದ್ಬಿಟ್ಟು ಅವಳನ್ನ ಮಾತಾಡಿಸ್ಕೊಂಡು ಹೋಗ್ಬಿಡು. ನಿನ್ಗಿವತ್ತು ಅಲ್ಲೇನಾದ್ರೂ ಮುಖ್ಯವಾದ ಕೆಲಸ ಇದೆಯಾ? ಹಾಗೇನಿಲ್ಲಮ್ಮ. ಸರಿಮಾ, ನಾನು ಹೇಗೋ ಬರ್ತೀನಿ ಬಿಡು. ಸರಿ ಮಾಯಾ, ಆದ್ರೆ ನೋಡು, ಬರ್ತಾ ನಿಮ್ಮ ಅತ್ತೆಗೆ ಹೇಳ್ಬಿಟ್ಟೆ ಬಾ. ಸರಿ ಅಮ್ಮ. ಏನಾಯ್ತು ಮಾಯಾ? ಎಲ್ಗಾದ್ರೂ ಹೋಗ್ತಾ ಇದ್ಯಾ? ನಮ್ ಜೊತೆ ದೇವಸ್ಥಾನಕ್ ಬರಲ್ವಾ ನೀನು? ಗೊತ್ತಿಲ್ಲ ಗೌತಮಿ. ಶ್ರೇಷ್ಠ ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಿಯಾಳಂತೆ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ನನ್ನನ್ನೇ ಕನ್ವರ್ಸ್ತಿಯಾಳಂತೆ. ನಾವು ದೇವಸ್ಥಾನಕ್ ಹೋದ್ರೆ 2 ದಿವಸ ಆಗೋಗುತ್ತೆ. ಅಲ್ಲಿವರೆಗೂ ಅವಳನ್ನ ನೋಡ್ಲಿಲ್ಲ ಅಂದ್ರೆ ಇನ್ನೂ ಸುರ್ಗೋಗ್ತಾಳೆ. ಮಾಯಾ, ನೀನ್ ಇದನ್ನೆಲ್ಲ ಏನೂ ಯೋಚನೆ ಮಾಡ್ಬೇಡ. ಮಗುಗಿಂತ ಇದ್ಯಾವುದು ಮುಖ್ಯ ಅಲ್ಲ. ಮೊದ್ಲು ನೀನ್ ಹೋಗಿ ಶ್ರೇಷ್ಠನ ಮಾತಾಡಿಸ್ಕೊಂಡ್ ಬಾ. ನಾನು ಅದೇ ಅನ್ಕೊಳ್ತಿದ್ದೀನಿ. ಸರಿ, ಅತ್ತೆಗೆ ಹೇಳಿ ಹೋಗ್ಬಿಟ್ ಬರ್ತೀನಿ. ಮಾಯಾ, 1 ನಿಮಿಷ. ನೀನೇನಾದ್ರೂ ಈಗ ಅತ್ತೆಗೆ ಹೇಳೋದ್ರೆ ಅವ್ರು ಖಂಡಿತ ನಿನ್ನನ್ ಕಳ್ಸಲ್ಲ. ಮೊದ್ಲೇ ಶ್ರೇಷ್ಠನ್ ಕಂಡ್ರೆ ಅವ್ರಿಗಷ್ಟಕ್ಕಷ್ಟೇ. ನೀನೇ ಯೋಚನೆ ಮಾಡು. ಆದ್ರೆ ಹೇಳ್ದೆ ಹೇಗೋಗೋದು? ಒಂದ್ ಕೆಲ್ಸ ಮಾಡ್ತೀನಿ, ನಿಖಿಲ್ಗೆ ಹೇಳ್ಬಿಟ್ಟು ಹೋಗ್ ಬಂದ್ಬಿಡ್ತೀನಿ. ಹಾ ಮಾಯಾ, ನಾನ್ ಹೇಳೋದನ್ ಪೂರ್ತಿ ಕೇಳಿಸ್ಕೋ. ನೀನ್ ಹೋಗಿ ಶ್ರೇಷ್ಠನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ಅವಳು ಖುಷಿ ಆಗ್ತಾಳೆ. ಹೇಗೂ ನಾವು ದೇವಸ್ಥಾನಕ್ ಹೋಗೋದು ಅದೇ ರೂಟಲ್ಲಲ್ವಾ? ನಿನ್ನ ಅಲ್ಲೇ ಪಿಕ್ ಮಾಡ್ತೀವಿ. ಇನ್ ಕೇಸ್ ಬೇಗ ಹೋಗಿ ಮಾತಾಡ್ಸ್ಕೊಂಡ್ ಬರೋದಾದ್ರೆ ಬಂದ್ಬಿಡು. ನೀನೇನಾದ್ರೂ ಹೀಗೆ ಹೇಳೋದ್ರೆ ಖಂಡಿತ ಕೆಲ್ಸ ಕೆಡುತ್ತೆ. ನಾನ್ ಹೇಳೋದು ಹೇಳಿದೀನಿ. ಯಾಕಷ್ಟೊಂದು ಯೋಚನೆ ಮಾಡ್ತಿದ್ಯಾ ಮಾಯಾ? ದೇವಸ್ಥಾನಕ್ಕೆ ಹೋಗೋದು ಶ್ರೇಷ್ಠನ್ಗಿನ ಹೆಚ್ಚ. ನಾನಿದ್ದೀನಿ ಮಾಯಾ, ನೀನ್ ಬೇಗ ಹೋಗ್ಬಿಟ್ ಬಾ. ಥ್ಯಾಂಕ್ಸ್ ಗೌತಮಿ. ಯಾರಾದ್ರೂ ಕೇಳಿದ್ರೆ ಹೇಳ್ತೀಯಾ? ಮಾಯಮ್ಮ, ಮಾಯಮ್ಮ, ಅಮ್ಮ. ಮಾಯಾ, ಬಂದ್ಯೇನೆ? ನೋಡು, ಒಂದೇ ದಿನಕ್ಕೆ ಮಗು ಹೇಗ್ ಸ್ವರ್ಗ ಹೋಗಿದೆ ಅಂತ ಮೈಯೆಲ್ಲ ಬೆಚ್ಚಗಾಗಿ ಹೋಗಿದೆ ಕಣೆ. ಏನಾಗಲ್ಲಮ್ಮ, ನಾನ್ ನೋಡ್ತೀನಿ ಬಾ. ಶ್ರೇಷ್ಠ ಪುಟ್ಟ, ಶ್ರೇಷ್ಠ ಪುಟ್ಟ, ಇಲ್ ನೋಡು, ಯಾರು ಬಂದಿದ್ದಾರೆ ಅಂತ ನೋಡು. ಶ್ರೇಷ್ಠ, ಮಾಯಮ್ಮ, ನೀವಾ? ಯಾವಾಗ ಬಂದ್ರಿ?
ನಿಮ್ಗೂ ನಾನು ಇಲ್ದೇ ಇರೋದ್ ಕಷ್ಟ ಆಯ್ತಾ?